ಪರೀಕ್ಷೆ ಸೋರಿಕೆಯಲ್ಲಿ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಅನುಮತಿ ಪಡೆದು ಪ್ರತಿಭಟನೆ ಮಾಡುತ್ತಿರುವಾಗ ಬಿಜೆಪಿ ಸರ್ಕಾರ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ನಾವು ಖಂಡಿಸುತ್ತೇವೆ. ಹಾಗೆಯೇ ನೀಟ್ ಮಾಫಿಯಾ ಅಂತ ಅದಕ್ಕೆ ಸೂತ್ರಧಾರರಾಗಿ ಎಜುಕೇಷನ್ ಮಿನಿಸ್ಟರ್ ಸೆಂಟ್ರಲ್ ಎಜುಕೇಷನ್ ಮಿನಿಸ್ಟರ್ ಹಾಗೂ ರಾಜ್ಯದ ಅಶೋಕ್ ಅವರು ಎಲ್ಲ ಸೇರಿ ಸಾವಿರಾರು ಕೋಟಿ ಅಕ್ರಮ ಹಣವನ್ನು ಸಂಪಾದಿಸಿದ್ದಾರೆ. ಈ ಕ್ರಮವನ್ನು ಇಮಿಡಿಯೇಟ್ಲಿ ನಾವು PL ಹಾಕಿ CBI ಎನ್ಕ್ವೈರಿ ಆಗಬೇಕು ಅಂತ ನಾವು ತಕ್ಷಣ ಒತ್ತಾಯಿಸ್ತೇವೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ದೌರ್ಜನ್ಯ ಮಾಡಿದ್ದು, ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರ ಮೇಲೆ ದೌರ್ಜನ್ಯ ಮಾಡಿದ್ದನ್ನು ಖಂಡಿಸಿ ಈ ಸಾಂಕೇತಿಕವಾಗಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದನ್ನು ನಾವು ಖಂಡಿಸಿ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ತಕ್ಷಣ ರಾಜೀನಾಮೆಯನ್ನು ನಮ್ಮ ಎಜುಕೇಷನ್ ಮಿನಿಸ್ಟರ್ ದೇವೇಂದ್ರ ಅವರು ಕೊಡಬೇಕು ಅಂತ ಈ ಸಮಯದಲ್ಲಿ ನಾನು ಒತ್ತಾಯಿಸುತ್ತೇನೆ. ಧನಂಜಯ, CM ಕಾನೂನು ಘಟಕದ ಅಧ್ಯಕ್ಷ, ಕೆಪಿಸಿಸಿಯ ಕಾನೂನು ಘಟಕದಿಂದ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವೋ ಇದು ಸಾಂಕೇತಿಕವಾದಂಥ ಪ್ರತಿಭಟನೆ. ನಿನ್ನೆ KPCC ವತಿಯಿಂದ ರಾಜಭವನದ ಮುಂದೆ ಕೂಡ ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ. ನಾವು 3 ಬೇಡಿಕೆಗಳನ್ನ ಕೇಂದ್ರ ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ. ಒಂದು, ಮೊನ್ನೆ ವಿದ್ಯಾರ್ಥಿಗಳ ಮೇಲೆ, ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ದೌರ್ಜನ್ಯನ ಮಾಡಿ, ಲಾಠಿ ಚಾರ್ಜನ್ನು ಮಾಡಿ, ರಕ್ತ ಬರೋ ರೀತಿಯಲ್ಲಿ ಹೊಡೆದಿರ್ತಕ್ಕಂಥದ್ದನ್ನು ಖಂಡಿಸಿ ಹಾಗೂ ಅವ್ರ ಮೇಲೆ FIR ಏನು ಹಾಕಿದಾರೋ ಈ ಕೂಡಲೇ ಅದನ್ನು ವಿತ್ಡ್ರಾ ಮಾಡಿಕೊಳ್ಬೇಕು. ಎರಡನೇದು, ನಿನ್ನೆ ಪಾರ್ಲಿಮೆಂಟಲ್ಲಿ ವಿದ್ಯಾರ್ಥಿಗಳ ಮೇಲೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಬೇಕು ಅಂತೇಳಿ ರಾಜ್ಯಸಭೆಯಲ್ಲಿ ನಮ್ಮ ಅಧ್ಯಕ್ಷ ಆದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಾಗೂ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿರವರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ನಮ್ಮ ಪ್ರಿಯಾಂಕಾ ಗಾಂಧಿರವರು ಧ್ವನಿಯನ್ನು ಎತ್ತಬೇಕಾದಂಥ ಸಂದರ್ಭದಲ್ಲಿ ಅದಕ್ಕೆ ಅವಕಾಶವನ್ನು ಕೊಡದೆ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತಾ ಇದ್ದೀವಿ ಇವತ್ತೊಂದು ದಿವಸ. ಅದೇ ರೀತಿಯಾಗಿ ಈ ರಾಷ್ಟ್ರದ ವಿರೋಧ ಪಕ್ಷದ ನಾಯಕರು ಅಂತಂದರೆ ಶಾಡೋ ಪ್ರೈಮ್ ಮಿನಿಸ್ಟರ್ ಇದ್ದಾಗೆ ರಾಹುಲ್ ಗಾಂಧಿರವರು ಇದ್ರ ಬಗ್ಗೆ ಪ್ರತಿಭಟನೆ ಮಾಡೋದಕ್ಕೆ ಅಂತೇಳಿ ಹೋದಂಥ ಸಂದರ್ಭದಲ್ಲಿ ಪೊಲೀಸ್ನವರು ಯಾವ ರೀತಿ ಅವ್ರ ಮೇಲೆ ದೌರ್ಜನ್ಯವನ್ನು ಮಾಡಿ ಲಾಠಿ ಜಿಲ್ಲೆಯಲ್ಲಿ ಹೊಡೆದು ಅವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೀವಿ ಇವತ್ತು. ಅದನ್ನು ಕೂಡ ನಾವು ಖಂಡಿಸ್ತಾ ಇದ್ದೀವಿ. ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಕಾನೂನು ರೀತಿಯಲ್ಲಿ ಈ ರೀತಿ ಅವಹೇಳನಕಾರಿಯಾಗಿ ಹೊಡೆಯೋದು ಬಡಿಯೋದು ಮಾಡ್ತಾರೆ ಅಂತಾರೆ. ಸಾಮಾನ್ಯ ಪ್ರಜೆಗೆ ಯಾವ ರೀತಿ ಇದೆ ಕಾನೂನು ಅಂತಕ್ಕಂಥದ್ದನ್ನು ನಾವು ಖಂಡಿಸ್ತಾ ಇದ್ದೀವಿ ಇವತ್ತೊಂದು ದಿವಸ. ಅದೇ ರೀತಿಯಾಗಿ ಇವತ್ತೇನು ಈ ಎಲ್ಲ ಒಂದು ಹಗರಣಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಕೇಂದ್ರದ ಎಜುಕೇಷನ್ ಮಿನಿಸ್ಟರ್ ಆದಂಥ ದೇವೇಂದ್ರ ಪ್ರಧಾನರವರು ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ನಾವು ಇವತ್ತು ಸಾಂಕೇತಿಕವಾದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಅಮಿತ್ ಶಾ ಮತ್ತು ನರೇಂದ್ರ ಮೋದಿರವರು ಈ ಒಂದು ಕಗ್ಗೊಲೆಯನ್ನು ಮಾಡೋದಕ್ಕೆ, ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡೋದಕ್ಕೆ ನೇರ ಕಾರಣ ಅವರೇ ಹೊಣೆ ಆಗಿದ್ದಾರೆ. ಅವರು ಕೂಡ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ ಪಕ್ಷ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನಮ್ಮ ದೇಶದ ಪ್ರಸಿದ್ಧ ಗಾಯಕಿ ಅನುರಾಧ ಪುದ್ವಾಲ್ರವರು ಮೊನ್ನೆ ಉಲ್ಲೇಖ ಮಾಡಿದ್ದಾರೆ, ವಿಶ್ವಗುರು ಅನ್ನುವಂಥದ್ದು ವಿಶ್ವಗುರು ಅನ್ನುವಂಥದ್ದು ಅದು ನಾನ್ಸೆನ್ಸ್ ಅಂತೇಳಿ. ಈ ದೇಶದ ರೈತರ ಮೇಲೆ ಆದಂಥ ಅಟ್ರಾಸಿಟಿಯನ್ನ, ಈ ದೇಶದ ಅಮಾಯಕರ ಮೇಲೆ ಆದಂಥ ಅಟ್ರಾಸಿಟಿಯನ್ನ, ಈ ದೇಶದ ಇವತ್ತು ಬಡವರಿಗೆ ಯಾವ ರೀತಿಯ GST ಟ್ಯಾಕ್ಸಿನ ಮುಖಾಂತರ ರಕ್ತ ಹೀರುವಂಥ ಕೆಲಸ ಕಾರ್ಯವೇನೇನು ಮಾಡ್ತು. ಹಸಿವಿನಲ್ಲಿ ನಾವು 124ರಲ್ಲಿ 102ನೇ ಸ್ಥಾನದಲ್ಲಿದ್ದೇವೆ ನಮ್ಮ ದೇಶ. ಇವತ್ತು ಇಲ್ಲಿ ವಾಕ್ ಸ್ವಾತಂತ್ರ್ಯ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅಘೋಷಿತವಾದಂಥ ತುರ್ತು ಪರಿಸ್ಥಿತಿಯನ್ನು ತಂದು ಸಂವಿಧಾನಕ್ಕೆ ವಿರುದ್ಧವಾದಂಥ ಕೆಲಸ ಕಾರ್ಯ ಮಾಡಿಕೊಂಡಿರುವಂಥ ಮೋದಿ ಸರ್ಕಾರ, ಅಮಿತ್ ಶಾ ಸರ್ಕಾರದ ಬಗ್ಗೆ ಇವತ್ತು ರೊಚ್ಚಿಗೆದ್ದು ಈ ದೇಶದ ದೊಡ್ಡ ಸಂಪತ್ತು ಯುವ ಸಂಪತ್ತು, ಆ ಯುವ ಸಂಪತ್ತು ಇವತ್ತು ರೊಚ್ಚಿಗೆದ್ದು ಹೋರಾಟ ಮಾಡುವಂಥ ಹಿನ್ನೆಲೆಯಲ್ಲಿ ಅವರ ಮೇಲೆ ದೌರ್ಜನ್ಯವನ್ನು ಮಾಡಿ ಸರಳ 23 ಜನ ನೀಟ್ ಪರೀಕ್ಷೆಯಲ್ಲಿ ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆ ಆತ್ಮಹತ್ಯೆಗೆ ಬೆಲೆಯೇ ಇಲ್ಲದಂಥ ರೀತಿಯಲ್ಲಿ ಇವತ್ತು 23 ಲಕ್ಷ ಮಕ್ಕಳ ಭವಿಷ್ಯವನ್ನು ನಿರ್ನಾಮ ಮಾಡುವಂಥ ಕೆಲಸ ಕಾರ್ಯವನ್ನು ಈ ಸರ್ಕಾರ, ಕೇಂದ್ರ ಸರ್ಕಾರ ಏನು ಮಾಡಿದೆ. ಅದಕ್ಕೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಪ್ರಿಯಾಂಕಾ ಗಾಂಧಿ ಅವರು ಏನು ಹೋರಾಟ ಮಾಡ್ತಾರೆ ಅವರ ಮೇಲೆ ಕೂಡ ದೌರ್ಜನ್ಯ ಮಾಡುವಂಥ ಕೆಲಸ ಕಾರ್ಯಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದೆ. ಇದು ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ ಅನ್ನುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ 100ಕ್ಕೆ 100 ಪಾಲು ಕೂಡ ಈ ಇಶ್ಯೂನ ಬಗ್ಗೆ
ಸುಟ್ಟು ಹೋಗುವಂತ ಒಂದು ಪ್ರವೃತ್ತಿಯನ್ನ ನಾವು ದೇಶದಲ್ಲಿ ಇವತ್ತು ಕಾಣಲಿಕ್ಕಿದ್ದೇವೆ. ಆದಷ್ಟು ಶೀಘ್ರವಾಗಿ ಕಾಣಲಿಕ್ಕಿದ್ದೇವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.